ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದಂತಹ ರನ್ಯಾ ಅರೆಸ್ಟ್ ಆಗಿ 9 ದಿನಗಳು ಆಗೋದ್ವು. ಇವತ್ತಿಗೂ ಹೊಸ ಹೊಸ ಕಥೆಗಳು, ಇದರ ಹಿಂದಿನ ರಹಸ್ಯಗಳು ತೆರೆದುಕೊಳ್ತಾನೇ ಇದ್ದಾವೆ. ದೊಡ್ಡವರ ಜೊತೆಗೆ ರಾಜಕಾರಣಿಗಳ ಲಿಂಕ್ ಕೂಡ ಒಂದೊಂದೇ ಬೆಸೆದುಕೊಳ್ತಾ ಇತ್ತು. ಈಗ ರನ್ಯಾಗೆ ವಿದೇಶಿ ಸ್ಮಗ್ಲರ್ಗಳ ಜೊತೆಗೂ ನಂಟಿತ್ತು ಅನ್ನೋದಕ್ಕೆ ಬಲವಾದ ಸಾಕ್ಷ್ಯ ಸಿಕ್ಕಿದೆಯಂತೆ. ಜಾಮೀನು ಅರ್ಜಿ ವಿಚಾರಣೆ ವೇಳೆ ಡಿಆರ್ಐ ಅಧಿಕಾರಿಗಳು ಏನೆಲ್ಲ ಅಂಶಗಳನ್ನು ಕೋರ್ಟ್ನ ಮುಂದಿಟ್ಟಿದ್ದಾರೆ ಅನ್ನೋದನ್ನ ನಿಮಗೂ ತೋರಿಸ್ತೀವಿ ನೋಡಿ. ರನ್ಯಾ 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 ಕಳೆದ 9 ದಿನಗಳಿಂದ ಚಂದುಳ್ಳಿ ಚಲುವೆ ಹರ್ಷವರ್ಧಿನಿ ಅಲಿಯಾಸ್ ರನ್ಯಾರಾವ್ ಮೇಡಂನದ್ದೇ ಸುದ್ದಿ. ದುಬೈನಿಂದ ಬಂದ ಚಲುವೆ ಚಿನ್ನದ ಗಟ್ಟಿಗಳನ್ನ ಮೈಗೆಲ್ಲ ಅಂಟಿಸ್ಕೊಂಡು ಬಂದಿದ್ಲು. ಹಣೆ ಬರಹ ಕೆಟ್ಟಿತ್ತು ಅನ್ಸತ್ತೆ. ಏರ್ಪೋರ್ಟ್ ಭದ್ರತಾ ಪಡೆಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದು ಜೈಲು ಪಾಲಾಗಿದ್ದಾಳೆ. ದೇಶದ ಭದ್ರತಾ ವ್ಯವಸ್ಥೆಗೆ ಸವಾಲ್ ಹಾಕಿ ಏರ್ಪೋರ್ಟ್ನಿಂದ ಚಿನ್ನ ಸಾಗಿಸಿದ್ದ ಪ್ರಕರಣದಲ್ಲಿ ಡಿಆರ್ಐ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು, ಕರ್ನಾಟಕ ಸಿಐಡಿ ಅಧಿಕಾರಿಗಳ ತಂಡ ಸುದೀರ್ಘವಾದ ತನಿಖೆ ಮಾಡ್ತಿದೆ. ತನಿಖೆಯಲ್ಲಿ 2 ಹಾಲಿ ಮಂತ್ರಿಗಳ ಜೊತೆ ರನ್ಯಾರಾವ್ಗೆ ಗಳಸ್ಯ ಕಂಠಸ್ಯ ಗೆಳೆತನ ಗಿದ್ದಿದ್ದಕ್ಕೆ ಸಾಕ್ಷಿ ಸಿಕ್ಕಿವೆ. ರನ್ಯಾ ರಾಣಿಗೆ ಮಂತ್ರಿಯೊಬ್ಬರು ವಜ್ರದ ನೆಕ್ಲೆಸ್ ಕೊಟ್ಟಿದ್ದಕ್ಕೂ ಸಿಬಿಐಗೆ ಪುರಾವೆಗಳು ಸಿಕ್ಕಿದೆ. ಚಿನ್ನದ ವ್ಯಾಪಾರಿಗಳು, ಖ್ಯಾತ ಉದ್ಯಮಿಗಳ ಜೊತೆ ಬಂಗಾರಿಗೆ ಬೆಸುಗೆ ಗಿದ್ದಿದ್ದಕ್ಕೂ ಪ್ರೂಫ್ಗಳಿವೆ, ಸಾಕ್ಷಿಗಳಿದ್ರು. ಅದೆಲ್ಲ ಅಧಿಕೃತವಾಗಿಲ್ಲ. ಹೀಗಾಗಿ ತನಿಖಾ ಸಂಸ್ಥೆಗಳಿಂದ ನಿರಂತರವಾದ ತನಿಖೆ ನಡೀತಿರೋವಾಗ್ಲೇ ನಟಿ ರನ್ಯಾ ಜಾಮೀನು ಕೋರಿ ಅರ್ಜಿ ಹಾಕಲಾಗಿದ್ದು, ಇವತ್ತು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆಯೂ ಆಗಿದ್ದು, ಜಾಮೀನು ಆದೇಶವನ್ನ ಶುಕ್ರವಾರಕ್ಕೆ ಮುಂದೂಡಿದೆ. ನಟಿ ರನ್ಯಾರಾವ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ಮಾರ್ಚ್ 14ರಂದು ಗೊತ್ತಾಗುತ್ತೆ. ಆದ್ರೆ ಜಾಮೀನು ಅರ್ಜಿ ವಿಚಾರಣೆ ವೇಳೆ ನಡೆದ ವಾದ ಪ್ರತಿವಾದಗಳಿದೆಯಲ್ಲ, ಅದು ಇವತ್ತಿನ ಇಂಟ್ರೆಸ್ಟಿಂಗ್ ಅಂಶಗಳು. ರನ್ಯಾರಾವ್ ಅನ್ನೋ ನಟಿ ಹೇಗೆಲ್ಲ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರಿಯಲ್ ಆಗಿ ಭಾಗಿಯಾಗಿದ್ಲು ಅನ್ನೋದು ಕೋರ್ಟ್ ನಲ್ಲಿ ರಿವೀಲ್ ಆಯ್ತು. ಡಿಆರ್ಐ ಪರ ವಕೀಲರು ಮಾಡಿದ ವಾದದಲ್ಲಿ ಚಿಕ್ಕಮಗಳೂರಿನ ಚಲುವೆ, ಬೆರಳೆಣಿಕೆ ಸಿನಿಮಾಗಳಲ್ಲಿ ಮಿಂಚಿದ್ದ ಚಲುವೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡ್ ಸ್ಮಗ್ಲರ್ಗಳ ಸಂಪರ್ಕವಿರಬಹುದು ಅನ್ನೋ ಅನುಮಾನಗಳಿಗೂ ಪುಷ್ಟಿ ಕೊಡ್ತು. ಹಾಗಿದ್ರೆ ಕೋರ್ಟ್ನಲ್ಲಿ ಡಿಆರ್ಐ ಪರ ವಕೀಲ ಮಧುರಾವ್ ಏನ್ ವಾದ ಮಾಡಿದ್ರು? ರನ್ಯಾ ಪರ ವಕೀಲರಾದ ಕಿರಣ್ ಜವಳಿ ವಾದ ಏನಿತ್ತು ಅಂತ ನೋಡೋಣ. ರನ್ಯಾರಾವ್ ಅವರದ್ದು ಕೊಲೆ ಕೇಸಲ್ಲ, ಜಾಮೀನು ಪ್ರಕರಣ. ಇದು ಗೊತ್ತಿದ್ರೂ ವಿಚಾರಣೆ ಹೆಸರಲ್ಲಿ ಕಿರುಕುಳ ಕೊಟ್ಟಿದ್ದಾರೆ. ಡಿಆರ್ಐನವರು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ. ಮಹಿಳೆ ಅನಾರೋಗ್ಯದಲ್ಲಿದ್ರೆ ಜಾಮೀನು ನೀಡಬಹುದು. ಬಿಎನ್ಎಸ್ ಕಾಯ್ದೆ 480ರ ಪ್ರಕಾರ ಇದು ಬೇಲೇಬಲ್ ಕೇಸ್. ಕಸ್ಟಮ್ ಆಕ್ಟ್ 135(1)A and B, 135(1)I&B ಅಡಿ ಇದು ಅಪರಾಧ. ವಿಚಾರಣೆ ಮಾಡಿದಾಗ ಆರೋಪಿತೆ ಏನೂ ಇಲ್ಲ ಅಂತ ಹೇಳಿದ್ರು. ದೈಹಿಕ ತಪಾಸಣೆ ಮಾಡಿದಾಗ 14.32 kg ಚಿನ್ನದ ಗಟ್ಟಿಗಳು ಸಿಕ್ಕಿವೆ. ಜೀನ್ಸ್ ಪ್ಯಾಂಟ್, ಶೂ, ಜೇಬ್ಗಳಲ್ಲಿ ಚಿನ್ನದ ಗಟ್ಟಿಗಳು ಪತ್ತೆಯಾಯಿತು. ತೊಡೆಗೆ ಮೆಡಿಕಲ್ ಬ್ಯಾಂಡೇಜ್ ಸುತ್ತಿಕೊಂಡು ಅದರಲ್ಲಿ ಚಿನ್ನಾಗಿಟ್ಟಿದ್ರು. ಮಾಲ್ ಸಮೇತ ಸಿಕ್ಕಿಬಿದ್ದ ಮೇಲೆ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದು. ವಿಚಾರಣೆಯಲ್ಲಿ ರನ್ಯಾರಿಗೆ ಕಿರುಕುಳ ಕೊಟ್ಟಿದ್ದಾರೆ. ನಿದ್ದೆ ಮಾಡೋಕೂ ಬಿಟ್ಟಿಲ್ಲ, ಹಿಂಸೆ ನೀಡಿದ್ದಾರೆ. ವಿಚಾರಣೆ ನಡೆಸಲು ಕಾನೂನನ್ನೇ ಉಲ್ಲಂಘಿಸಿದ್ದಾರೆ. ಮಾರ್ಚ್ 3ಕ್ಕೆ ಸಂಜೆ 6:30ಕ್ಕೆ ವಿಮಾನ ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ಡಿಆರ್ಐ ಟೀಮ್ ರೆಡಿ ಇತ್ತು. ರನ್ಯಾರಾವ್ ಗ್ರೀನ್ ಚಾನೆಲ್ನಿಂದ ಹೊರಬಂದ್ರು. ತಕ್ಷಣ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಕಸ್ಟಮ್ಸ್ ಕಾಯ್ದೆ 102ರಡಿ ಚಿನ್ನಕ್ಕೆ ತೆರಿಗೆ ಕಟ್ಟಬಹುದಿತ್ತು. ಆದ್ರೆ ರನ್ಯಾ ಏನೂ ಇಲ್ಲ ಅಂತ ಹೇಳಿ ಕಳ್ಳಾಟ ಆಡಿದ್ದಾರೆ. ಚೆಕ್ ಮಾಡಿದಾಗ 14.32 kg ಚಿನ್ನದ ಬಿಸ್ಕಟ್ ಸಿಕ್ಕಿದೆ. ಸಾಕ್ಷಿ ಸಮೇತ ಸಿಕ್ಕಿ ಬೀಳ್ತಿದ್ದಂತೆ ನನಗೆ ಸುಸ್ತಾಗಿದೆ ಅಂದ್ರು. ಮಹಿಳೆ ಅಂತ ರೆಸ್ಟ್ ಮಾಡಲು ಡಿಆರ್ಐ ಅವಕಾಶ ಕೊಟ್ಟಿದ್ರು. ಆಮೇಲೆ ಮಧ್ಯರಾತ್ರಿ 1:30ರ ವೇಳೆಗೆ ಪ್ರಕ್ರಿಯೆ ಮುಗಿಸಿದ್ರು. 3 ಸಲ ಸ್ಪಾಟ್ ಸಮನ್ಸ್ ಕೊಟ್ಟ ಮೇಲೆ ವಿಚಾರಣೆ ಮಾಡಿದ್ದಾರೆ. ಮಾರ್ಚ್ 4 ಸಂಜೆ ವೇಳೆ ಬಂಧನ ಪ್ರಕ್ರಿಯೆ ಮುಗಿಸಿದ್ರು. ರನ್ಯಾರಾವ್ ತನಿಖೆಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಕ್ರಿಮಿನಲ್ ಕೇಸಲ್ಲ, ಬೇಲ್ ನೀಡಬಹುದಾದ ಕೇಸ್. ಹೀಗಾಗಿ ಷರತ್ತುಬದ್ಧ ಜಾಮೀನು ನೀಡಬಹುದು. ಷರತ್ತಿನ ಬೇಲ್ ಕೊಡೋಕೆ ನಮ್ಮ ಆಕ್ಷೇಪಣೆ ಇದೆ. ದುಬೈನಲ್ಲಿ ಜೆನೆವಾಗೆ ಹೋಗ್ತಿರೋದು ಅಂತ ಹೇಳಿದ್ದಾರೆ. ದುಬೈ ಏರ್ಪೋರ್ಟ್ ಒಳಗೆ ಚಿನ್ನ ಸಪ್ಲೈ ಆಗಿದೆ. ಅಲ್ಲಿಂದ ಅಕ್ರಮವಾಗಿ ಇಲ್ಲಿಗೆ ಚಿನ್ನ ತಂದಿದ್ದಾರೆ. ದೇಶದ ಭದ್ರತಾ ವ್ಯವಸ್ಥೆಗೆ ಇದು ಸವಾಲಾಗಿದೆ. ಈ ಕೇಸಲ್ಲೇ ದೇಶಕ್ಕೆ 4 ಕೋಟಿಯಷ್ಟು ತೆರಿಗೆ ವಂಚಿಸಿದ್ದಾರೆ.
10 ಸಲ ದುಬೈನಿಂದ ಚಿನ್ನ ಸಾಗಾಟ ಮಾಡಿರಬಹುದು. ಏರ್ಪೋರ್ಟ್ನಲ್ಲಿ ಭದ್ರತೆ ಭೇದಿಸಿ ಹೊರಬಂದಿದ್ದಾರೆ. ದೇಶಿ ಚಿನ್ನ ಸಿಕ್ಕಿದೆ, ಯುಎಇ ರೆಸಿಡೆನ್ಸಿ ಕಾರ್ಡ್ ಸಿಕ್ಕಿದೆ, ಹವಾಲಾ ರೂಪದಲ್ಲಿ ವ್ಯವಹಾರಕ್ಕೆ ಪುರಾವೆಗಳು ಸಿಕ್ಕಿವೆ. ಚಿನ್ನ ಸಾಗಾಣಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಾಲದ ನಂಟಿದೆ. ಚಿನ್ನ ತರಲು ಹಣ ಎಲ್ಲಿಂದ ಬರ್ತಿತ್ತು, ಚಿನ್ನ ಯಾರಿಗೆ ಕೊಡ್ತಿದ್ರು, ಹವಾಲಾ ದಂಧೆಗೆ ಸಾಕ್ಷಿಗಳಿದ್ರು, ಹೆಚ್ಚಿನ ತನಿಖೆ ನಡೆಸಬೇಕಿದೆ. ಇಂಥ ಟೈಮಲ್ಲಿ ಬೇಲ್ ಕೊಟ್ರೆ ಸಾಕ್ಷಿ ನಾಶಪಡಿಸಬಹುದು. ಹೀಗಾಗಿ ಆರೋಪಿ ರನ್ಯಾ ರಾವ್ಗೆ ಜಾಮೀನು ಕೊಡಬಾರದು. ಹೀಗೆ ಡಿಆರ್ಐ ಪರ ವಕೀಲ ಮಧುರಾವ್ ಪ್ರತಿವಾದ ಮಾಡಿದ್ದಾರೆ. ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜನೇವಾ ಸ್ಟೋರಿಯನ್ನು ಉಲ್ಲೇಖಿಸಿದೆ. ಈಗ ಕೋರ್ಟ್ ಮಾರ್ಚ್ 14 ಶುಕ್ರವಾರ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋ ಆದೇಶ ನೀಡಲಿದೆ. ರನ್ಯಾ ರಾವ್ ಮೇಲೆ ಜಾರಿ ನಿರ್ದೇಶನಾಲಯಕ್ಕೂ ದೂರು. ನಟಿ ರನ್ಯಾ ರಾವ್ ಗೋಲ್ಡ್ ಕೇಸ್ ತನಿಖೆಗೆ ಜಾರಿ ನಿರ್ದೇಶನಾಲಯ ಬರಬೇಕು ಅಂತ ಇಡಿಗೆ ದೂರೊಂದನ್ನ ತೇಜಸ್ ಗೌಡ ಅನ್ನೋರು ದೂರು ಕೊಟ್ಟಿದ್ದಾರೆ. ನಟಿ ರನ್ಯಾ ಗೋಲ್ಡ್ ಕೇಸ್ ಕೇರಳ ಗೋಲ್ಡ್ ಕೇಸ್ಗೆ ಹೋಲುವಂತಿದೆ. ಈ ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ನೆಟ್ವರ್ಕ್ನಿಂದ ಅಕ್ರಮ ಹಣ ವರ್ಗಾವಣೆಯೂ ಆಗಿದ್ದು ತನಿಖೆ ನಡೆಸುವಂತೆ ಇಡಿಗೆ ದೂರು ಕೊಟ್ಟಿದ್ದಾರೆ. ರನ್ಯಾ ರಾವ್ ಹೆಸರಲ್ಲೂ ರಾಜಕೀಯ ಸಮರಾನು ಶುರು. ರನ್ಯಾ ರಾವ್ಗೆ ವಜ್ರದ ನೆಕ್ಲೆಸ್ ಕೊಟ್ಟ ಮಂತ್ರಿ ಯಾರು ಅನ್ನೋದಕ್ಕೆ ಉತ್ತರ ಸಿಕ್ಕಿಲ್ಲ. ಇದರ ಮಧ್ಯೆ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ಸಿಎಂ ಸಿದ್ದರಾಮಯ್ಯ ಆಗಿರುವ ಫೋಟೋವನ್ನ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ. ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ನಂಟಿರುವ ಸಚಿವರು ಯಾರು ಅಂತ ಬಹಿರಂಗ ಪಡಿಸುವಿರಾ ಎಂದು ಪ್ರಶ್ನೆ ಮಾಡಿದೆ. ಇನ್ನೊಂದ್ ಕಡೆ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಿಟ್ ಕಾಯಿನ್ ಕೇಸ್ ತರ ಇದು ಹಳ್ಳ ಹಿಡಿಬಾರ್ದು, ಕರ್ನಾಟಕ ಕಳ್ಳರ ರಾಜ್ಯವಾಗುತ್ತಿದೆ ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ತರ ಕೊಟ್ರು. ಪ್ರತಿದಿನ 100 ಜನ ಫೋಟೋ ತೆಗೆಸ್ಕೊಳ್ತಾರೆ, ಏನ್ ಮಾಡೋಕಾಗತ್ತೆ ಅಂತ ಬಿಜೆಪಿಯವರ ಕಾಲೆಳೆದ್ರು. ಐಎಂಎ ಹಗರಣದ ತರ ಇದು ಹಳ್ಳ ಹಿಡಿಬಾರ್ದು, ಕಾಯಿನ್ ತರ ಹಳ್ಳ ಹಿಡಿಬಾರ್ದು, ಸಮಗ್ರ ತನಿಖೆ ಆಗ್ಬೇಕು. ಇವೆಲ್ಲ ಕೆಲವೆಲ್ಲ ಏನಾಗ್ತವೆ, ಬಹಳ ಮುಂಚೆ ಸೌಂಡ್ ಮಾಡ್ತವೆ, ಆಮೇಲೆ ಸೌಂಡ್ಲೆಸ್ ಆಗ್ಬಿಡ್ತವೆ. ಈ ಕಳ್ಳರದೇ ರಾಜ್ಯ ಆದಂಗ ಆಯ್ತಿದು. ಸಂಪನ್ನರಿಗೆ ಬೆಲೆ ಇದೆ, ನ್ಯಾಯವಾಗಿ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡೋನಿಗೆ ಏನ್ ಗೌರವ ಇದೆ. ಈ ಕಳ್ಳರದೇ ರಾಜ್ಯ ಆಗುತ್ತೆ. ಯಾರು ಈಗ ಚೀಫ್ ಮಿನಿಸ್ಟರ್ ಒಂದು ಮದುವೆಗೆ ಹೋಗಿದ್ರು, ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕನ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಕ್ರೈಮ್ ಮಾಡ್ಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? ಸುಮ್ಮನೆ ನಿಮ್ಗೆ ಹೇಳಿ ಸ್ಪೆಸಿಫಿಕ್ ಆಗಿ. ರಾಜಕೀಯ ಏನಾದ್ರೂ ಇರ್ಲಿ, ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಭದ್ರತೆಗೆ ಬದಿಗಿಟ್ಟು ನಟಿ ಮಣಿಗೆ ಸಹಕಾರ ಸಿಕ್ಕಿದೆ. ಹಾಲಿವುಡ್, ಬಾಲಿವುಡ್ ನಟರು, ಕೇಂದ್ರ ಸಚಿವರು ಬಂದ್ರು. ಭದ್ರತಾ ತಪಾಸಣೆ ಮಾಡಿ ಕಳಿಸುವಾಗ 3-4 ಸಿನಿಮಾದಲ್ಲಿ ನಟಿಸಿದವಳಿಗೆ ಭದ್ರತಾ ವ್ಯವಸ್ಥೆಯನ್ನೇ ಉಲ್ಟಾ ಪಲ್ಟಾ ಮಾಡ್ತಾರೆ ಅಂದ್ರೆ ಏನರ್ಥ? ನಿಜಕ್ಕೂ ಇದು ದೇಶದ ಭದ್ರತೆಗೆ ಸವಾಲಾಗಿರುವ ಪ್ರಕರಣ. ನೋಡೋಣ, ಕೋರ್ಟ್ ರನ್ಯಾಗೆ ಬೇಲ್ ಕೊಡುತ್ತಾಗಿಲ್ವಾ? ಸಿಬಿಐ ಡಿಆರ್ಐ ತನಿಖೆಯಲ್ಲಿ ದೊಡ್ಡವರ ಮುಖವಾಡ ಕಳಚುತ್ತಾಗಿಲ್ವಾ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಬೆಂಗಳೂರು. ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಲ್ಲಿ ಕಾಂಗ್ರೆಸ್ನವರಿಗೆ ಸರ್ಕಾರದ ಹಣ ಹೋಗ್ತಾ ಇದೆ, ಸಮಿತಿಯನ್ನೇ ರದ್ದು ಮಾಡಬೇಕು ಅಂತ ನಿಯೋಗವನ್ನು ತೆಗೆದುಕೊಂಡು ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಇಷ್ಟೆಲ್ಲ ಆಗಿರುವಂಥದ್ದು ಬಹಳ ತಡವಾಗಿ, ಯಾಕಂದರೆ ಈ ಸಮಿತಿ ಆಲ್ರೆಡಿ ಕಾರ್ಯರೂಪದಲ್ಲಿದೆ. ಇಷ್ಟೆಲ್ಲ ಆದಮೇಲೆ ಒಂದು ಪ್ರಶ್ನೆ ಬರ್ತಾ ಇದ್ದಂಗೆ ಏನೋ ಹೊಸದಾಗಿ ಸರ್ಕಾರದ ವಿರುದ್ಧ ಅಸ್ತ್ರ ಅನ್ನುವಂಥ ರೀತಿಯಲ್ಲಿ ಪ್ರತಿಪಕ್ಷದವರು ಇದನ್ನು ಬಳಸ್ಕೊಟ್ರು. ಆದರೆ ಸರ್ಕಾರ ಯಾರಿಗೇನೇ ಹೇಳಿದರೂ ಸಮಿತಿಯನ್ನು ರದ್ದು ಮಾಡೋದಿಲ್ಲ ಅಂತ ಹೇಳೋದ್ರ ಮೂಲಕವಾಗಿ ಬಿಜೆಪಿಯವರ ಆಗ್ರಹಕ್ಕೆ ಮಣಿಯುವುದಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಇದರ ನಡುವೆನೇ ಒಂದಿಷ್ಟು ಆಶ್ವಾಸನೆಯನ್ನು ಕೂಡ ಸರ್ಕಾರದ ಕಡೆಯಿಂದ ಪ್ರತಿಪಕ್ಷ ಕಡೆಗೂ ಕೂಡ ಸಿಕ್ಕಿದೆ. ಏನದು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಬಿಜೆಪಿ ಕಾಂಗ್ರೆಸ್ ನಡುವೆ ಗ್ಯಾರಂಟಿ ಗುದ್ದಾಟ. ಶಕ್ತಿ ಸೌಧದಲ್ಲಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ರದ್ದು ಮಾಡುವಂತೆ ಆಗ್ರಹಿಸಿ ನಿನ್ನೆ ಇಡೀ ದಿನ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸದನದ ಒಳಗೆ ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರು ಮುಖ್ಯಸ್ಥರಾಗಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನ ಕಿತ್ತಾಕಿ, ಇಲ್ಲಾಂದ್ರೆ ಗ್ಯಾರಂಟಿ ಸಮಿತಿಗಳಿಗೆ ಆಯಾ ಕ್ಷೇತ್ರದ ಶಾಸಕರುಗಳನ್ನ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಆಗ್ರಹಿಸಿದ್ರು. ಸರ್ಕಾರ ಒಪ್ಪಿರಲಿಲ್ಲ. ಇವತ್ತು ಸಿಡಿದೆದ್ದ ಬಿಜೆಪಿ ಜೆಡಿಎಸ್ ಶಾಸಕರು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನೇ ರದ್ದುಗೊಳಿಸಬೇಕು ಅಂತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಬೆಳಗ್ಗೆ ವಿಧಾನಸೌಧದ ಹೊರಗೆ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಸಂವಿಧಾನ ವಿರೋಧಿ ನಡೆಗೆ ಧಿಕ್ಕಾರ ಅಂತ ಕೂಗಿದ್ರು. ಕನ್ನಡಿಗರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಜಾತ್ರೆ ಅಂತ ಧಿಕ್ಕಾರ ಮೊಳಗಿಸಿದ್ರು. ಗ್ಯಾರಂಟಿ ನೆಪದಲ್ಲಿ
ಜನರ ಹಣ ದುರ್ಬಳಕೆ ಅಂತ ಬ್ಯಾನರ್ ಹಿಡಿದು ಪ್ರತಿಭಟಿಸಿದ್ರು. ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಸಿ ಅಲ್ಲಿಂದ ಸೀದಾ ರಾಜಭವನಕ್ಕೆ ಬಂದರು. ಆರ್ ಅಶೋಕ್, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ, ಜೆಡಿಎಸ್ ನಾಯಕ ಸಿಬಿ ಸುರೇಶ್ ಬಾಬು, ಜನಾರ್ದನ್ ರೆಡ್ಡಿ ಎಲ್ಲರೂ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ಕೂಡಲೇ ವಿಸರ್ಜಿಸಿ ಸಾರ್ವಜನಿಕ ಹಣದ ದುರ್ಬಳಕೆ ತಡೆಯಲು ಮಧ್ಯಪ್ರವೇಶಿಸಿ ಅಂತ ಮನವಿ ಮಾಡಿದ್ರು. ಮತ್ತೆ ಈ ಗ್ಯಾರಂಟಿ ಯೋಜನೆ ಡೈರೆಕ್ಟ್ ಆಗಿ ಡಿಬಿಟಿ ಅವ್ರ ಅಕೌಂಟ್ಗೆ ಹೊರಟೋಗುತ್ತೆ. ಇವ್ರೇನ್ ಮಾಡೋದು ಇಲ್ಲಿ? ಇವ್ರ ಪೂಜಾರಿ, ಕಾಂಗ್ರೆಸ್ ಪೂಜಾರಿಗಳು ಏನ್ ಮಾಡ್ತಾರೆ ಇಲ್ಲಿ? ನ್ಯಾಯಾಂಗ, ಕಾರ್ಯಾಂಗ, ಶಾಸನ ಎಲ್ಲದಕ್ಕೂ ಕೂಡ ಗವರ್ನರ್ ಅವರೇ ಹೇಳಿದ್ದಾರೆ, ನಾನು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀನಿ ಅಂತ. ಶಾಸಕರ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಸಚಿವರ ನೇತೃತ್ವದಲ್ಲಿ ಆಗ್ತಾ ಇದೆ. ಇದನ್ನು ಕೂಡ ನಾಳೆ ಸದನದಲ್ಲಿ ನಾವು ಎತ್ತೋರಿದ್ದೇವೆ. ಗವರ್ನರ್ ರಾಜ್ಯಪಾಲರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಸದನದಲ್ಲಿಯೂ ಗ್ಯಾರಂಟಿ ಕದನ. ಅವರ ಹೇಳಿಕೆಯನ್ನ ವಿಧಾನಸಭೆ ಅಧಿವೇಶನದ ಒಳಗೂ ಮತ್ತೆ ವಿಪಕ್ಷದವರೆಲ್ಲ ಗ್ಯಾರಂಟಿಗಳ ವಿರುದ್ಧ ಗದ್ದಲ ಎಬ್ಬಿಸಿದ್ರು. ಸದನದ ಬಾವಿಗಿಳಿದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಿತ್ತಾಕಿ ಅಂತ ಪ್ರತಿಭಟನೆ ಮಾಡಿದ್ರು. ಆಗ ಕಲಾಪವನ್ನೇ ಸ್ಪೀಕರ್ ಮುಂದೂಡಬೇಕಾಯಿತು. ಸದನದಿಂದ ಹೊರಬಂದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಟ್ಟು ಹೊರಹಾಕಿದ್ರು. ಈಗ ಮಹಾರಾಷ್ಟ್ರಲ್ಲಿ RSS ಕಾರ್ಯಕರ್ತನ ಒಬ್ಬ MLA ತಾವು, ಮಂತ್ರಿ ತಾವು PA ತಗೋಬೇಕು ಅಂತ, MLA ಅಲ್ಲ ಮಂತ್ರಿಗಳು ತಾವು PA ತಗೋಬೇಕು ಅಂತ ಆರ್ಡರ್ ಮಾಡಿದಾರಪ್ಪ. ಬೇರೆ ಹಿಂದೆ ಯಾವುದೋ KRDB ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ, ಬಸವರಾಜ್ ಸೇಡಮ್ ಅವ್ರು ₹300 ಕೊಟ್ಬಿಟ್ಟು ಪ್ಯಾರಲಲ್ ಆಗಿ ಒಬ್ಬ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡೋದು. ಯಾಕೆ ಮಾಡೋದು? ಇವತ್ತು ಅವ್ರಿಗೆ ಜ್ಞಾನೋದಯ ಆಗಿದೆಯಾ? ಎಲ್ಲಿ ಅವ್ರ ಸರ್ಕಾರ ಇದೆಯೋ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ನಮ್ಮ ಸರ್ಕಾರ ಇದೆಯೋ, ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಇವ್ರಿಗೆ ಕೆಟ್ಟ ಅನ್ಸುತ್ತೆ. ಮೊಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷದವರನ್ನ ಸ್ಪೀಕರ್ ಎಷ್ಟೇ ಸಮಾಧಾನ ಪಡಿಸಿದ್ರೂ ಆಗ್ಲಿಲ್ಲ. ಕೊನೆಗೆ ಸದನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದ್ರು. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದು ಮಾಡಲ್ಲ, ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಬದಲಿಸಲ್ಲ, ಎಲ್ಲ ಶಾಸಕರ ಹಿತ ಕಾಪಾಡ್ತೀನಿ, ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರಿಗೆ ನೆರವಾಗ್ತೀನಿ ಅಂತ ಘಂಟಾ ಘೋಷವಾಗಿ ಹೇಳಿಕೆ ಕೊಟ್ಟರು. ಕೊನೆಗೆ ಸಿಎಂ ಮಾತಿಗೆ ತಲೆಯಾಡಿಸಿದ ಬಿಜೆಪಿ ಜೆಡಿಎಸ್ನವರು ಪ್ರತಿಭಟನೆಯನ್ನ ವಾಪಸ್ ಪಡೆದರು. ಈಗ ನೀವು ಮಹಾರಾಷ್ಟ್ರದಲ್ಲಿ RSS ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ PAಗಳು ಮಾಡಿದ್ದಾರೆ. ಬಸವರಾಜ್ ಸೇಡಂಗೆ ಅವರು ಮಾಜಿ ಲೋಕಸಭಾ ಸದಸ್ಯರು, ಅವರಿಗೆ ಒಬ್ಬರು KRDB ಚೇರ್ಮನ್ ಇದ್ರೂ ಕೂಡ ಪರ್ಯಾಯವಾಗಿ ಮಾಡಿದ್ರಿ ಹಣ ಕೊಟ್ಟು ಅವ್ರಿಗೆ. ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ. ಇಷ್ಟೆಲ್ಲ ಆದ್ಮೇಲೆ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಹಣ ತಡವಾಗ್ತಿರೋ ವಿಷಯ ಹಿಡಿದು ಬಿಜೆಪಿಯವರು ತರಾಟೆ ತಗೊಂಡ್ರು. ಇನ್ನೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ಹತ್ತಿರ ಬಿಜೆಪಿ ಜೆಡಿಎಸ್ ಶಾಸಕರೆಲ್ಲ ಸಭೆ ಮಾಡಿದ್ದು ವಿಶೇಷವಾಗಿತ್ತು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಒಳಗೊಳಗೆ ನಡೀತಾನೆ ಇದ್ದೇ ಇರುವಂಥದ್ದು. ಮತ್ತೆ ಮ್ಯೂಸಿಕಲ್ ಚೇರ್ ಆಟ ಶುರುವಾದಂತೆಯೂ ಕೂಡ ಕಾಣ್ತಾ ಇದೆ. ಯಾಕಂದರೆ ದೆಹಲಿಯಲ್ಲಿ ನಾಯಕರು ಕೆಲ ಮಂತ್ರಿಗಳನ್ನು ಕರೆಸಿಕೊಂಡು ಸಭೆಯನ್ನು ಮಾಡ್ತಾ ಇದ್ರೆ, ಇತ್ತ ಬೆಂಗಳೂರಲ್ಲಿ DCM DK ಶಿವಕುಮಾರ್ ಅವರು ತಾವು KPCC ಅಧ್ಯಕ್ಷರಾಗಿ 5 ವರ್ಷ ತುಂಬಿದ ಕಾರಣಕ್ಕಾಗಿ ಎಲ್ಲ ಶಾಸಕರಿಗೆ, ಸಚಿವರಿಗೆ ಡಿನ್ನರ್ ಮೀಟಿಂಗನ್ನು ಆಯೋಜಿಸಿದ್ದಾರೆ. ಇದೆಲ್ಲದರ ಮಧ್ಯೆ ವಿಧಾನಸಭೆಯಲ್ಲಿ ಮಾತನಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಘೋಷಿಸಿದ್ದಾರೆ. ಇವ್ರು ಹೋಗ್ತಾರೆ, ನೆಕ್ಸ್ಟ್ ಸರ್ಕಾರ ಬರ್ತದೆ. ಈ ಆಶಯ ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ನಾವು 100 ಮತ್ತೆ ಗೆದ್ದು ಬರ್ತೀವಿ. ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್. ಇನ್ನು 5 ವರ್ಷ ಅಂದ್ರು, ಕಾಣೆ ಆಗೋಟ್ರು. ನವೆಂಬರ್ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ಹೀಗೆ ಸಿಎಂ ಪದೇ ಪದೇ ನಾನೇ ಸಿಎಂ, ನಾನೇ ಮುಂದಕ್ಕೂ ಇರ್ತೇನೆ ಅನ್ನೋದಕ್ಕೆ 10 ಬೆಳವಣಿಗೆಗಳೇ ಸಾಕ್ಷಿಯಾಗಿ ನಿಂತಿವೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮತ್ತೆ ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬರುತ್ತಲೇ ಇದೆ. ದಿನಕ್ಕೊಂದು ಸಭೆ, ಘಳಿಗೆಗೊಂದು ಬೆಳವಣಿಗೆ ಆಗುತ್ತಲೇ ಇವೆ. ಅಧಿಕಾರ ಹಂಚಿಕೆ, ಸಂಪುಟ ಪುನಾರಚನೆ, KPCC ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಪದೇ ಪದೇ ದೂರುಗಳು ಹೈಕಮಾಂಡ್ಗೆ ಹೋಗುತ್ತಲೇ ಇವೆ. ಒಂದೊಂದೇ ಟೀಮ್ ಹೈಕಮಾಂಡ್ ನಾಯಕರನ್ನ ಎಡೆತಾಕುತ್ತಿದ್ದಾರೆ. ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನೂ ಭೇಟಿ ಮಾಡಿ
ತಮ್ಮ ಕಷ್ಟ ಸುಖ ಹೇಳಿಕೊಳ್ತಿದ್ದಾರೆ. ಈಗ ಅಧಿವೇಶನ ನಡೆಯುತ್ತಿರುವಾಗಲೇ ಸಚಿವರುಗಳ ಪರಾಮರ್ಶೆ ಮಾಡುತ್ತಿದೆ ಹೈಕಮಾಂಡ್. ರಾಜ್ಯದ ಕೆಲವು ಸಚಿವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಒಬ್ಬೊಬ್ಬರನ್ನೇ ಕರೆಸಿಕೊಂಡು ಸಚಿವರುಗಳ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದೆ. ರಾಜ್ಯದ ಸಚಿವರೊಂದಿಗೆ ಸರಣಿ ಮೀಟಿಂಗ್ ಮಾಡುತ್ತಿದ್ದಾರೆ ಎಐಸಿಸಿ ನಾಯಕರು. ಒಬ್ಬೊಬ್ಬರೇ ಸಚಿವರನ್ನ ಕರೆದು ಮಾತುಕತೆ ನಡೆಸುತ್ತಿದ್ದಾರೆ. ನಿನ್ನೆ ದಿನೇಶ್ ಗುಂಡೂರಾವ್, ಕೃಷ್ಣ ಭೈರೇಗೌಡ ಜೊತೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ರು ಕೆಸಿ ವೇಣುಗೋಪಾಲ್. ಇಂದು ಎಸ್ಎಸ್ ಮಲ್ಲಿಕಾರ್ಜುನ್, ಎಂಬಿ ಪಾಟೀಲ್ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ನಡುವೆ ಕುತೂಹಲ ಮೂಡಿಸಿದೆ ಹೈಕಮಾಂಡ್ ನಡೆ. ಬದಲಾವಣೆ ಬಗ್ಗೆ ಪದೇ ಪದೇ ದೂರು ಬರುತ್ತಿರೋ ಹಿನ್ನೆಲೆಯಲ್ಲಿ ಸಚಿವರಿಂದ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದಾರಾ ಹೈಕಮಾಂಡ್ ನಾಯಕರು ಎಂಬ ಪ್ರಶ್ನೆ ಎದ್ದಿದೆ. ಇತ್ತೀಚೆಗೆ ಸಿಎಂ, ಡಿಸಿಎಂ ಇಬ್ಬರೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರಿಗೆ ಸಚಿವರ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ರು. ರಿಪೋರ್ಟ್ ಕಾರ್ಡ್ ಪರಿಶೀಲಿಸಿದ ಹೈಕಮಾಂಡ್ ಅಸಮರ್ಥ ಸಚಿವರಿಗೆ ಸಂಪುಟದಿಂದ ಕೋಕ್ ಕೊಡಲು ಚಿಂತನೆ ನಡೆಸಿದೆಯಂತೆ. ಹೀಗಾಗಿಯೇ ಕೆಸಿ ವೇಣುಗೋಪಾಲ್ ಒಬ್ಬೊಬ್ಬ ಸಚಿವರನ್ನೇ ಕರೆದು ಇಲಾಖೆ ನಿರ್ವಹಣೆಯಲ್ಲಿ ಸಾಧಿಸಿರುವ ಪ್ರಗತಿ, ಜನಾಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ನೋಡಿ ನಿಮ್ಮ ಜವಾಬ್ದಾರಿ ಮುಂದುವರಿಯುತ್ತೆ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ. ರಾಜಕಾರಣದಲ್ಲೀಗ ಡಿನ್ನರ್ ಪಾಲಿಟಿಕ್ಸ್. ರಾಜ್ಯ ರಾಜಕಾರಣದಲ್ಲೀಗ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಶುರುವಾಗಿದೆ. ಮೊದಲ ಬಾರಿ ಗೆದ್ದ ಶಾಸಕರಿಂದ ನಿನ್ನೆ ಡಿನ್ನರ್ ಮೀಟಿಂಗ್ ನಡೆದಿದೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ನಿನ್ನೆಯ ಡಿನ್ನರ್ ಆಯೋಜಿತರು. ಕಾಂಗ್ರೆಸ್ ಶಾಸಕರಾದ ಬಸವರಾಜ ಶಿವಗಂಗಾ, ಗಣಿಗ ರವಿಕುಮಾರ್ ಮೂಲಕ ಮೊದಲ ಬಾರಿ ಗೆದ್ದ ಎಲ್ಲಾ ಶಾಸಕರನ್ನ ಊಟಕ್ಕೆ ಸೇರಿಸಲಾಗಿತ್ತು. ಔತಣಕೂಟದಲ್ಲಿ ಬಿಜೆಪಿ ಶಾಸಕ ಬಿವೈ ವಿಜೇಂದ್ರ ಕೂಡ ಭಾಗಿಯಾಗಿದ್ರು. ಅಷ್ಟೇ ಅಲ್ಲ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಕುತೂಹಲ ಮೀಡಿಯಾದಲ್ಲಿರ್ಬೋದು, ನಮಗೇನು ಕುತೂಹಲ ಇಲ್ಲ. ನಾವು ಸರ್ವೇ ಸಾಮಾನ್ಯ. ಇದು ಪ್ರತಿ ಬಾರಿ ಸೆಷನ್ ನಡೆದಾಗಲೂ ಬೆಳಗಾವಿಯಲ್ಲೂ ಸೇರಿದ್ದೀವಿ, ಬೆಂಗಳೂರಲ್ಲೂ ಸೇರಿದ್ದೀವಿ, ಹೋದ್ ಸರಿನೂ ಸೇರಿದ್ದೀವಿ. ಈ ಸಲ ನಮ್ಮ ಶರಣು ಕುಂದಾಪುರ ಊಟ ಕೊಡಬೇಕು ಅಂತ ಹೇಳಿದಾಗ ನಾನು ಶಿವಗಂಗಾ ಆರ್ಗನೈಸ್ ಮಾಡಿದ್ದೀವಿ, ಕರೆದಿದ್ದೀವಿ, ಬಂದಿದ್ದಾರೆ, ಊಟ ಮಾಡಿದ್ದೀವಿ. ರಾಜಕಾರಣ ಚರ್ಚೆ ಮಾಡದೇ ಇರ್ತೀವ ಎಲ್ಲ MLAಗಳು ಸೇರ್ಕೊಂಡಾಗ. ಆದರೆ ನೀವು ಅನ್ಕೊಳ್ತಾರ ರಾಜಕೀಯ ಅಲ್ಲ ನೋಡಿ. ಒಂದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬರೇ ನಾವೇ ಮಾತ್ರ ಅವತ್ತು ಔತಣಕೂಟ ಮಾಡಿ ಪಾರ್ಟಿ ಮಾಡಿದ್ರೆ ಇದು ನೀವು ಹೇಳ್ಬೋದು ಏನೋ ನಡೀತದೆ, ಇಲ್ಲೇನೋ ಗೊಂದಲ ಇದೆ, ಏನೋ ಚರ್ಚೆ ನಡೀತದೆ ಅಂತ ನೀವು ಹೇಳ್ಬೋದು. ಬಿಟ್ರೆ ಎಲ್ಲಾ ಪಕ್ಷದವರು ಸೇರ್ಕೊಂಡಾಗ ಎಂತ ಚರ್ಚೆ ಇರುತ್ತೆ? ಯಾವ ಇದು ಚರ್ಚೆನೂ ಆಗಿಲ್ಲ, ಏನೂ ಆಗಿಲ್ಲ. ಔತಣಕೂಟದಲ್ಲಿ ಭಾಗವಹಿಸಿ ಅವರವರು ಊಟ ಮಾಡಿ ತಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ. ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಈ ಮಧ್ಯೆ ನಾಳೆಯೂ ಇನ್ನೆರಡು ಡಿನ್ನರ್ ಮೀಟಿಂಗ್ಗಳಿವೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗ ಭಾಗದ ಕೆಲವು ಶಾಸಕರನ್ನ ಊಟಕ್ಕೆ ಕರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ 5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿನ್ನರ್ ಕರೆದಿದ್ದಾರೆ. ಸಿಎಂ, ಕಾಂಗ್ರೆಸ್ ಸಚಿವರು, ಶಾಸಕರಿಗೆ ಆಹ್ವಾನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಹೀಗೆ ಎಲ್ಲ ಮೀಟಿಂಗ್, ಡಿನ್ನರ್ ನಡೀತಾ ಇರುವಾಗಲೇ ಸಿಎಂ ಸಿದ್ದರಾಮಯ್ಯನವರು ಅಧಿವೇಶನದಿಂದಲೇ ಹೊಸ ಸಂದೇಶ ರವಾನೆ ಮಾಡಿದ್ದಾರೆ. ಇನ್ನೂ 5 ವರ್ಷ ನಾನೇ ಸಿಎಂ, ಅಷ್ಟೇ ಅಲ್ಲ ಮುಂದಿನ ಚುನಾವಣೆ ಬಳಿಕವೂ ನಾನೇ ಇರುತ್ತೇನೆ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಗ್ಗೆ ಚರ್ಚೆಗಳು ತಾರಕಕ್ಕೇರಿದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತಿಗೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ನಾನೇ ಸಿಎಂ ಅಂದ್ರು. ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟು, 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆ ಅಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ನಾನು ಹೇಳೋದು ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ಒಂದೇ ನಿಮಿಷ ಕಾಣಪ್ಪ. ನನ್ಗೆ ಗೋಪಾಲಕೃಷ್ಣ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳುವಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ಸೊ ಅಸ್ಥಿರತೆಯ ರಂಪಾಟ, ಆರೋಪ ಪ್ರತ್ಯಾರೋಪಗಳ ಮಧ್ಯೆಯೇ ಅತಿದೊಡ್ಡ ಸಂದೇಶವೊಂದು ಸದನದಿಂದಲೇ ಹೊರಬಿದ್ದಿದೆ. ಇದು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗಂತೂ ಶಾಕಿಂಗ್ ಸಂದೇಶವೇ ಸರಿ. ಹೇಗಿದ್ರೂ ನಾಳೆ ಡಿಕೆ ಡಿನ್ನರ್ ಕೊಡ್ತಿದ್ದಾರೆ, ಸಿಎಂ ಕೂಡ ಬರ್ತಿದ್ದಾರೆ. ಅಲ್ಲೇ ಎಲ್ಲದಕ್ಕೂ ಇನ್ನಷ್ಟು ಸ್ಪಷ್ಟತೆ ಸಿಗಲಿದೆ. ಅಲ್ಲಿಯವರೆಗೂ ತೆರೆಮರೆಯ ರಾಜಕೀಯ ದಾಟವಂತೂ ಇದ್ದೇ ಇರುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ನಟ ದರ್ಶನ್ ಹಾಗೂ ಸುಮಲತಾ ಸ್ವಂತ ತಾಯಿ ಮಗನಂತೆ ಕಾಣ್ತಾ ಇದ್ರು. ಆದರೆ ಕಾಲಚಕ್ರ ಈಗ ಅದು ಇಷ್ಟು ಬೇಗನೆ ಉರುಳಿ ಹೋಗಿ ಅಮ್ಮ ಮಗನ ಮಧ್ಯೆ ಬಿರುಕು ಮೂಡಿದಂತೆ ಕಾಣ್ತಾ ಇದೆ. ಇನ್ಸ್ಟಾದಿಂದ ಅಮ್ಮನ ಜೊತೆ 5 ಜನರನ್ನು ದರ್ಶನ್ ಅನ್ಫಾಲೋ ಮಾಡಿದ್ದಾರೆ. ಯಾಕೆ ಅನ್ಫಾಲೋ ಮಾಡಿದ್ರು ಅನ್ನೋಂಥದ್ದು ಒಂದು ಕಡೆ ಆದರೆ, ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಒಂದಾದ ಮೇಲೆ ಒಂದರಂತೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆ ಹೀಗೆಲ್ಲ ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ದಾಸನ ಪಾಲಿನ ಮದರ್ ಇಂಡಿಯಾ, ಗೌಡ್ತಿ ಪಾಲಿನ ದೊಡ್ಡ ಮಗ. ಸುಮಲತಾಗೆ ದರ್ಶನ್ ಮದರ್ ಇಂಡಿಯಾ ಅಂತಿದ್ರೆ, ಸುಮಲತಾ ಇವನೇ ನನ್ನ ಹಿರಿಮಗ ಅಂತಿದ್ರು. ಆದ್ರಿವತ್ತು ಇದೇ ಮದರ್ ಇಂಡಿಯಾ ಸಂಬಂಧಕ್ಕೆ ಎಳ್ಳು ನೀರು ಬಿದ್ದಂತೆ ಕಾಣ್ತಿದೆ. ಹಿರಿಮಗನ ಒಂದೇ ಒಂದು ನಿರ್ಧಾರಕ್ಕೆ ಗೌಡ್ತಿ ಫುಲ್ ಬುಸುಗುಟ್ಟಿದಂತಿದೆ. ದೊಡ್ಡ ಮಗ ಮದರ್ ಇಂಡಿಯಾ ಸಂಬಂಧಕ್ಕೆ ಇತಿಶ್ರೀ. ಅಮ್ಮ ಅನ್ಫಾಲೋ, ಠಕ್ಕರ್ ಕೊಟ್ರ ದೊಡ್ಡ ಗೌಡ್ತಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿದ್ದು. ಹಳೆ ಸಂಬಂಧಗಳಿಗೆಲ್ಲ ಎಳ್ಳು ನೀರು ಬಿಡ್ತಿದ್ದಾರೆ. ಸುಬ್ಬಿಯ ಸುಳಿವೇ ಇಲ್ಲ. ಜೈಲಿಂದ ಬಂದು ಇಷ್ಟು ದಿನ ಆದ್ರೂ ಕಣ್ಣೆತ್ತಿ ನೋಡಿಲ್ಲ. ತನ್ನ ಜೊತೆಗಿದ್ದವರಿಗೂ ಗೇಟ್ ಪಾಸ್ ಕೊಟ್ಟಿದ್ದಾಯ್ತು. ಈಗ ಮದರ್ ಇಂಡಿಯಾ ಸಂಬಂಧಕ್ಕೂ ಇತಿಶ್ರೀ ಹಾಡಿದ್ರಾ ಅನ್ನೋ ಅನುಮಾನ ಎದ್ದಿದೆ. ಯಾಕಂದ್ರೆ ಸುಮಲತಾರನ್ನ ಅಮ್ಮ ಅಂತಾನೆ ಕರೀತಿದ್ದ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 6 ಜನರನ್ನ ಫಾಲೋ ಮಾಡ್ತಾ ಇದ್ರು. ಮಗ ವಿನೀಶ್, ಸಹೋದರ ದಿನಕರ್, ಡಿ ಕಂಪನಿ ಜೊತೆಗೆ ಸುಮಲತಾ, ಅಭಿಷೇಕ್ ಹಾಗೂ ಅವಿವಾರನ್ನ ಫಾಲೋ ಮಾಡ್ತಿದ್ರು. ಆದ್ರೀಗ ಈ ಎಲ್ಲರನ್ನು ಅನ್ಫಾಲೋ ಮಾಡಿದ್ದಾರೆ. ಇದೇನಿದು ಇದ್ದಕ್ಕಿದ್ದಂತೆ ಎಲ್ಲರನ್ನ ಅನ್ಫಾಲೋ ಮಾಡಿದ್ದಾರಲ್ಲ ಅನ್ನೋ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲೇ ಸುಮಲತಾ ಹಾಕಿದ ಸೋಷಿಯಲ್ ಮೀಡಿಯಾ ಸ್ಟೇಟಸ್ 10 ಸುದ್ದಿಗಳನ್ನ ತೇಲಿಬಿಟ್ಟಿದೆ. ಸುಮಲತಾ ಮಾಡಿದ ಸ್ಟೇಟಸ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಸರಿ ತಪ್ಪುಗಳ ನಡುವೆ ಕರುಣೆ ತೋರಿಸೋದು ಮುಖ್ಯ. ತುಂಬಾ ಸಲ ಮಾತನಾಡುವ ಬ್ರಿಲಿಯಂಟ್ ಮೈಂಡ್ ಅಲ್ಲ, ಕೇಳಿಸಿಕೊಳ್ಳುವ ವಿಶೇಷವಾದ ಮನಸ್ಸು ಮುಖ್ಯ. ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗ್ ಹೋಗುತ್ತೆ ಅಂದ್ರೆ, ಯಾರು ಸತ್ಯವನ್ನ ತಿರುಚುತ್ತಾರೆ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡುತ್ತಾರೆ, ತಪ್ಪನ್ನು ಬೇರೆಯವರ ಮೇಲೆ ಹಾಕ್ತಾರೆ. ಆದಾಗ್ಯೂ ಅವರು ತಮ್ಮನ್ನ ತಾವು ಹೀರೋ ಎಂದ್ಕೊಳ್ತಾರೆ. ಹೀಗಂತ ಸುಮಲತಾ ಪೋಸ್ಟ್ ಹಾಕಿದ್ರು. ದರ್ಶನ್ ಅನ್ಫಾಲೋ ಮಾಡೋದಕ್ಕೂ ಹೀರೋ ಬಗ್ಗೆ ಸುಮಲತಾ ಪೋಸ್ಟ್ ಹಾಕೋದಕ್ಕೆ ಒಂದಕ್ಕೊಂದು ಸಿಂಕ್ ಆಗೋದಕ್ಕೆ ಶುರುವಾಗಿತ್ತು. ದೊಡ್ಡ ಮಗ ಹಾಗೂ ಮದರ್ ಇಂಡಿಯಾ ನಡುವೆ ಯಾವುದೂ ಸರಿಯಿಲ್ಲ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ಬೋದಕ್ಕೆ ಶುರುವಾಯಿತು. ಹೀಗಾಗಿ ಮತ್ತೊಂದು ಪೋಸ್ಟ್ ಹಾಕಿದ ಸುಮಲತಾ ದರ್ಶನ್ ಬಗ್ಗೆ ಎದ್ದಿದ್ದ ವಿವಾದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಿಜಕ್ಕೂ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಯಾರನ್ನೂ ಫಾಲೋ ಮಾಡ್ತಿಲ್ಲ. ಇದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಅದನ್ನ ಎಲ್ಲರೂ ಗೌರವಿಸಬೇಕು. ಇದನ್ನು ಬೇರೆ ರೀತಿಯಲ್ಲಿ ಅರ್ಥೈಸುವುದು ಅಗತ್ಯವಿಲ್ಲ. ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದಗಳನ್ನ ಸೃಷ್ಟಿಸಬೇಡಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ತೇನೆ. ನನ್ನ ಪೋಸ್ಟ್ ಯಾರನ್ನೂ ಉದ್ದೇಶಿಸಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ನಾನು ನನ್ನ ಕುಟುಂಬ ಹಾಗೂ ಆಪ್ತರ ವಿಚಾರಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಎಳೆದು ತರುವ ಅಭ್ಯಾಸವನ್ನ ಎಂದಿಗೂ ಹೊಂದಿಲ್ಲ. ಹೀಗಂತ ಮತ್ತೊಂದು ಪೋಸ್ಟ್ ಹಾಕಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಾಮುಂಡಿ ಸನ್ನಿಧಿಯಲ್ಲಿ ದಾಸನ ಪೂಜೆ ಪುನಸ್ಕಾರ. 10 ತಿಂಗಳ ನಂತರ ಶುರುವಾಯಿತು ಡೆವಿಲ್ ಅಬ್ಬರ. ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಪಟ್ಟ ಸುಮ್ನೆ ಬಂದಿದ್ದಲ್ಲ. ಅಪ್ಪನ ಹೆಸರಲ್ಲಿ ಹೀರೋ ಆದ ನಾಯಕನೂ ಅಲ್ಲ. ಅಭಿಮಾನಿಗಳ ಅಭಿಮಾನದ ಕೋಟೆಯನ್ನೇ ಕಟ್ಕೊಂಡು ಚಕ್ರವರ್ತಿಯಾಗಿ ಮೆರೆದಾಡ್ತಾ ಇರೋ ಕಾಟೇರ ಈ ದರ್ಶನ. ಆದ್ರೆ 10 ತಿಂಗಳಿನಿಂದ ಇದೇ ಕಾಟೇರನಿಗೆ ಕೊಲೆ ಕೇಸ್ನ ಕಾರ್ಮೋಡ ಆವರಿಸಿತ್ತು. ಅದಕ್ಕೆಲ್ಲ ಈಗ ತೆರೆ ಬಿದ್ದಿದೆ. ಎಲ್ಲಿ ಪ್ಯಾಕಪ್ ಆಗಿತ್ತೋ ಅಲ್ಲಿಂದಲೇ ರೀಶೂಟಿಂಗ್ ಶುರು ಮಾಡಿದ್ದಾರೆ. ಮೈಸೂರಿನಲ್ಲಿ 4 ದಿನಗಳ ಕಾಲ ಡೆವಿಲ್ ಶೂಟಿಂಗ್ ನಡೆಯಲಿದೆ. ಹೀಗಾಗಿ ಚಾಮುಂಡಿಯ ಪರಮ ಭಕ್ತನಾಗಿರೋ ದರ್ಶನ್ ತಾಯಿ ಸನ್ನಿಧಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಅಲ್ಲಿಂದಲೇ ಶೂಟಿಂಗ್ ಸ್ಪಾಟ್ಗೆ ಹೋದ ದರ್ಶನ್ ಡೆವಿಲ್ ಅವತಾರ ತಾಳಿದ್ದಾರೆ. ಸರ್ಕಾರಿ ಅತಿಥಿ ಗೃಹದ ಸುತ್ತಲಿನ ಗೇಟ್ ಕ್ಲೋಸ್ ಮಾಡಲಾಗಿದ್ದು, ಚಿತ್ರತಂಡದ ಸಿಬ್ಬಂದಿ ಹಾಗೂ ಪೊಲೀಸರನ್ನ ಹೊರತುಪಡಿಸಿ ಯಾರೊಬ್ಬರನ್ನೂ ಒಳಗೆ ಬಿಡ್ತಿಲ್ಲ. ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆ ತನಕ ಚಿತ್ರೀಕರಣ ನಡೆಯಲಿದ್ದು, ಮಾರ್ಚ್ 15ಕ್ಕೆ ಚಿತ್ರತಂಡ ಪ್ಯಾಕಪ್ ಮಾಡಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಮತ್ತು ಪಾಕಿಸ್ತಾನದ ನಡುವಿನ ಘರ್ಷಣೆ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ನಿನ್ನೆ ರೈಲು ಅಪಹರಿಸಿ 450 ಜನರ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಒತ್ತೇರಿಸಿಕೊಂಡಿದ್ರು. ಇವತ್ತು ಪಾಕ್ ಸೇರಿ ದಾಳಿ ನಡೆಸಿ 190 ಒತ್ತೆಯಾಳುಗಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ನಡೆಸಿದೆ. ಬಲೂಚ್ ಬಂಡುಕೋರರ ವಿರುದ್ಧ ಪಾಕ್ ಸಮರ.
ಇತಿಹಾಸದಲ್ಲೇ ಪಾಕ್ನ ಎದೆಗೂಡು ಸೀಳಿದ್ದ ಬಲೂಚ್ ಲಿಬರೇಷನ್ ಆರ್ಮಿ ನಿನ್ನೆ ಪಾಕ್ ಟ್ರೈನ್ ಅನ್ನೇ ಹೈಜಾಕ್ ಮಾಡಿತ್ತು. ರೈಲಿನ ಮೇಲೆ ದಾಳಿ ನಡೆಸಿದ ಕೊನೆ ಕ್ಷಣದ ವಿಡಿಯೋವನ್ನ ಇವತ್ತು ಬಲೂಚ್ ಲಿಬರೇಷನ್ ಆರ್ಮಿ ಬಿಡುಗಡೆ ಮಾಡಿದೆ. ಒಂಬತ್ತು ಬೋಗಿಗಳಲ್ಲಿ 450 ಪ್ರಯಾಣಿಕರನ್ನು ಹೊತ್ತು ಸಾಕ್ತಿದ್ದ ವೇಳೆ ಜಾಫರ್ ಎಕ್ಸ್‌ಪ್ರೆಸ್ ರೈಲಿನ ಮೇಲೆ ಬಾಂಬ್ ಉಡಾಯಿಸಿದ್ರು. ರೈಲು ನಿಲ್ತಿದ್ದಂತೆ ಎಲ್ಲರನ್ನೂ ಒತ್ತೆಗಿಟ್ಕೊಂಡ್ರು. ಕ್ವೆಟ್ಟಾ ಪೇಶಾವರ್ ಮಾರ್ಗವು 17 ಸುರಂಗಗಳಿಂದ ಕೂಡಿದ್ದು ಇಲ್ಲಿ ರೈಲುಗಳು ನಿಧಾನವಾಗಿ ಚಲಿಸುತ್ತವೆ. ಅದಕ್ಕೆ ಪ್ಲಾನ್ ನಡೆಸಿದ್ದ BLA ಆರ್ಮಿ ಪಡೆ ರೈಲನ್ನ ಬಾಂಬ್ನಿಂದ ಉಡೀಸ್ ಮಾಡಿ ಹಳಿ ತಪ್ಪಿಸಿ 30ಕ್ಕೂ ಹೆಚ್ಚು ಪಾಕ್ ಸೇನಾ ಸಿಬ್ಬಂದಿಯನ್ನ ಕೊಂದು ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ನಿನ್ನೆ ವಿವಿಧ ಬೇಡಿಕೆಗೆ ಆಗ್ರಹಿಸಿದ್ದ ಬಲೂಚ್ ಲಿಬರೇಷನ್ ಆರ್ಮಿ 48 ಗಂಟೆಯೊಳಗೆ ತಮ್ಮ ಬೇಡಿಕೆ ಈಡೇರಿಸದಿದ್ರೆ ಎಲ್ಲರನ್ನೂ ಕೊಲ್ತೇವೆ ಅಂತ ವಾರ್ನಿಂಗ್ ನೀಡಿದ್ರು. ಗಡುವು ಮುಗಿಯುತ್ತಾ ಬರುತ್ತಿದ್ದಂತೆ ಪಾಕ್ ಸೇನೆ ತಿರುಗಿ ಬಿದ್ದಿದೆ. 190 ಒತ್ತೆಯಾಳುಗಳ ರಕ್ಷಣೆ, 27 ಬಲೂಚಿಗಳ ಹತ್ಯೆ. 300 ಪ್ರಯಾಣಿಕರಿಗಾಗಿ ಪಾಕ್ ಸೇನೆ ಆಪರೇಷನ್. ನಿನ್ನೆ 450ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದ BLA ಪಾಕ್ ಮಿಲಿಟರಿ ಕಾರ್ಯಾಚರಣೆ ನಡೆಸಿದ್ರೆ ಎಲ್ಲರನ್ನ ಗಲ್ಲಿಗೇರಿಸೋದಾಗಿ ಎಚ್ಚರಿಸಿತ್ತು. ಆದಾಗ್ಯೂ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಪಾಕ್ ಭದ್ರತಾ ಪಡೆಗಳು 27 ಬಲೂಚ್ ಉಗ್ರರನ್ನ ಹತ್ಯೆಗೈದು 190ಕ್ಕೂ ಹೆಚ್ಚು ಪ್ರಯಾಣಿಕರನ್ನು ರಕ್ಷಿಸಿದೆ. ಇನ್ನು 300 ಮಂದಿಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸಾವಿರದ 1947ರಿಂದಲೂ ಬಲೂಚ್ ಆರ್ಮಿ ಬಲೂಚಿಸ್ತಾನವನ್ನ ಪ್ರತ್ಯೇಕ ದೇಶ ಮಾಡಲು ಹೋರಾಡ್ತಿದೆ. ಆದರೆ ಚೀನಾ ಜೊತೆ ಕೈ ಜೋಡಿಸಿರುವ ಪಾಕಿಸ್ತಾನ ಬಲೂಚಿಗಳ ಬೇಡಿಕೆಗೆ ಕ್ಯಾರೆ ಅಂತಿಲ್ಲ. ಕಳೆದ ವರ್ಷ ನವೆಂಬರ್ನಲ್ಲಿ ಕ್ವೆಟ್ಟಾ ರೈಲು ನಿಲ್ದಾಣದಲ್ಲಿ ಆತ್ಮಾಹುತಿ ಬಾಂಬರ್ 26 ಜನರನ್ನ ಕೊಂದು 62 ಜನರನ್ನ ಗಾಯಗೊಳಿಸಿದ್ದ. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಸದ್ಯ ಸೇನಾ ಸಿಬ್ಬಂದಿಯಿಂದ ಉಳಿದವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಎರಡೂ ದೇಶಗಳ ಮಧ್ಯೆ ಎಷ್ಟು ಜನರ ಪ್ರಾಣ ಹೋಯಿತು ಅನ್ನೋದಕ್ಕೆ ನಿಖರ ಲೆಕ್ಕ ಸಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾರಿಷಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಲಾಗಿದೆ. ದ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್, ದ ಸ್ಟಾರ್ ಅಂಡ್ ಕೀ ಆಫ್ ದ ಇಂಡಿಯನ್ ಓಷನ್ ಅನ್ನು ಬಿರುದನ್ನ ಮಾರಿಷಸ್ನ ಅಧ್ಯಕ್ಷ ದರಂ ಪ್ರದಾನ ಮಾಡಿದ್ರು. ಈ ಗೌರವ ಪಡೆದ ಮೊದಲ ಭಾರತೀಯರು ಅನ್ನೋ ಹೆಗ್ಗಳಿಕೆಗೆ ಪ್ರಧಾನಿ ಮೋದಿಯವರು ಪಾತ್ರರಾಗಿದ್ದಾರೆ. ಧಾರ್ಮಿಕ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಟಿ ಕತ್ರಿನಾ ಕೈಫ್ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದ್ದಾರೆ. ಮಧ್ಯಾಹ್ನದ ಪೂಜೆ ಬಳಿಕ ನಾಗಪ್ರತಿಷ್ಠೆಯಲ್ಲಿ ಕತ್ರಿನಾ ಭಾಗಿಯಾಗಿದ್ದು 2 ದಿನ ಶ್ರದ್ಧಾ ಭಕ್ತಿಯಿಂದ ಪೂಜೆಗಳನ್ನು ನೆರವೇರಿಸಿ ಕತ್ರಿನಾ ಕುಟುಂಬ ವಾಪಸ್ಸಾಗಿದೆ. 2013ರ ವಿಧಾನಸಭಾ ಚುನಾವಣೆ ವೇಳೆ ನಡೆದಿದ್ದ ಕೆಜಿಎಫ್ ಗಲಾಟೆ ಪ್ರಕರಣದಲ್ಲಿ A2 ಆರೋಪಿಯಾಗಿದ್ದ ಹಾಲಿ ಸಚಿವ KH ಮುನಿಯಪ್ಪನವರಿಗೆ ಜಾಮೀನು ಸಿಕ್ಕಿದೆ. 50,000 ಪರ್ಸನಲ್ ಬಾಂಡ್ ಕೊಟ್ಟು ಶ್ಯೂರಿಟಿ ಕೊಡೋಕೆ ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಣಿ ವಾಣಿಜ್ಯ ಬಂದರಿಗೆ ವಿರೋಧ ವ್ಯಕ್ತವಾಗಿದೆ. ಇವತ್ತು ಸಮುದ್ರಕ್ಕೆ ದೋಣಿ ಮತ್ತು ಬೋಟನ್ನು ಇಳಿಸಿ ಮೀನುಗಾರರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಬೇಲೆಕೇರಿ ಸಮುದ್ರ ವ್ಯಾಪ್ತಿಯಲ್ಲಿ ಬೃಹತ್ ಹೋರಾಟ ನಡೆಸಿದ ಮೀನುಗಾರರು ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಅಂತ ಆಗ್ರಹಿಸಿದ್ರು. ವಿಧಾನಸೌಧದಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ಕೆಂಗಲ್ ಗೇಟ್ ಮುಂಭಾಗದಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಗಿ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ರು. ಕೂಡಲೇ ಉರಗ ತಜ್ಞ ಪ್ರಸನ್ನಕುಮಾರ್ ಹಾವನ್ನ ಹಿಡಿದು ರಕ್ಷಣೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತಾ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಹೋಳಿ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿಎಂ ಮಮತಾ ಬ್ಯಾನರ್ಜಿ ಅವರು ವೇದಿಕೆ ಮೇಲೆ ನೃತ್ಯ ಮಾಡಿದ್ರು. ನೃತ್ಯಪಟುಗಳ ಹೆಜ್ಜೆಗೆ ಹೆಜ್ಜೆ ಹಾಕಿದ್ರು. ರಷ್ಯಾ ರಾಜಧಾನಿ ಮಾಸ್ಕೋ ಸೇರಿದಂತೆ 18 ನಗರಗಳನ್ನು ಗುರಿಯಾಗಿಸಿ ಉಕ್ರೇನ್ ಡ್ರೋನ್ ದಾಳಿಯನ್ನು ನಡೆಸಿದೆ. ಘಟನೆಯಲ್ಲಿ 2 ಸಾವನ್ನಪ್ಪಿದ್ದು 3 ಮಕ್ಕಳು ಸೇರಿ ಒಟ್ಟು 18 ಮಂದಿ ಗಾಯಗೊಂಡಿದ್ದಾರೆ. 2025ರಲ್ಲೇ ರಷ್ಯಾದ ಮೇಲೆ ಉಕ್ರೇನ್ ನಡೆಸಿದ ಬೃಹತ್ ದಾಳಿ ಇದಾಗಿದೆ. ಚಾಮರಾಜನಗರದಲ್ಲಿ ಮೊದಲ ವರ್ಷಧಾರಿಯಾಗಿದೆ. ಜಿಲ್ಲೆಯ ವಿವಿಧೆಡೆ ಗುಡುಗು ಮಿಂಚು ಸಮೇತ ಭಾರೀ ಮಳೆ ಸುರಿದಿದೆ. ಇತ್ತ ಪುತ್ತೂರಿನ ಕಡಬದಲ್ಲಿ ಭಾರೀ ಗಾಳಿ ಸಹಿತ ಸುರಿದ ಮಳೆಯಿಂದಾಗಿ ಕೋಡಿಂಬಾಳ ಕಲ್ಲಂತಡ್ಕ ರಸ್ತೆಯ ಸೇತುವೆ ಜಲಾವೃತವಾಗಿತ್ತು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.